ಕೋಗಿಲು ಲೇಔಟ್ ಅಕ್ರಮ ಮನೆಗಳ ತೆರವು ವಿಚಾರದಲ್ಲಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಮಾಡಿದಂತ ಒಂದು ಎಕ್ಸ್ ಸಂದೇಶಕ್ಕೆ ತಕ್ಷಣ ಪ್ರತಿಕ್ರಿಯಿಸಿ ಕ್ರಮಕ್ಕೆ ಮುಂದಾಗಿದ್ದಂತ ಸಿಎಂ ಸಿದ್ದರಾಮಯ್ಯ ಇದೀಗ ಕಾಸರಗೋಡು ಕನ್ನಡಿಗರ ವಿಚಾರದಲ್ಲಿ ಕೇರಳ ಸಿಎಂಗೆ ಖಡಕ್ ಸಂದೇಶವನ್ನ ಕಳಿಸಿದ್ದಾರೆ. ಕೇರಳ ಸರ್ಕಾರ ಜಾರಿಗೆ ತರೋದಕ್ಕೆ ಹೊರಟಿರುವಂತ ಮಲಯಾಳಂ ಭಾಷಾ ಮಸೂದೆ 2025ರಿಂದ ಕಾಸರಗೋಡಿನ ಕನ್ನಡಿಗರಿಗೆ ಆಗುವಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಒಂದ್ ವೇಳೆ ಕಾಸರಗೋಡು ಕನ್ನಡಿಗರ ಹಿತವನ್ನ ನಿರ್ಲಕ್ಷಿಸಿ ಅವರ ಮೇಲೆ ಭಾಷೆಯನ್ನ ಹೇರಿದ್ದೇ ಆದಲ್ಲಿ ನಮ್ಮ ಸರ್ಕಾರ ಅವ್ರ ಜೊತೆಯಲ್ಲಿ ನಿಂತು ಸರ್ವ ರೀತಿಯ ಬೆಂಬಲ ನೀಡುತ್ತೆ ಅಂತ ಹೇಳಿದ್ದಾರೆ. ಇನ್ನು ಮಸೂದೆ ಹಿಂಪಡೆಯೋದಕ್ಕೆ ಪಿಣರಾಯಿ ವಿಜಯನ್ಗೆ ಆಗ್ರಹ ಅನ್ಯ ಭಾಷೆಯನ್ನ ಹೇರೋದ್ರಿಂದ ಅವರ ಕಲಿಕಾ ಸಾಮರ್ಥ್ಯವನ್ನ ಕುಂದಿಸೋದು ಮಾತ್ರ ಅಲ್ಲ, ಒಂದು ಸ್ವತಂತ್ರ ಭಾಷೆಯ ಅವಸಾನಕ್ಕೆ ದಾರಿ ಮಾಡಿಕೊಟ್ಟಂತ ಹಾಗಾಗತ್ತೆ ಅಂತ ಸಿದ್ದರಾಮಯ್ಯ ಉಲ್ಲೇಖಿಸಿದ್ದಾರೆ. ಪಿಣರಾಯಿ ವಿಜಯನ್ ಸಿದ್ದರಾಮಯ್ಯ ಅವರಿಗೆ ಒಂದು ಟಕ್ಕರ್ ಕೊಟ್ಟಿರ್ತಾರೆ ಎಕ್ಸ್ ಖಾತೆ ಮೂಲಕ. ಕೋಗಿಲು ಲೇಔಟ್ ಅಕ್ರಮ ಮನೆಗಳ ವಿಚಾರದಲ್ಲಿ ಏನ್ ನಡೀತಿದೆ ಕರ್ನಾಟಕದಲ್ಲಿ ಅನ್ನೋ ರೀತಿಯಾಗಿ ಆಗ ಮತ್ತಷ್ಟು ವಾದ ವಿವಾದಗಳು ಆಗುತ್ತೆ. ಈಗ ಪಿಣರಾಯಿ ವಿರುದ್ಧ ಸಿಡಿದೆದ್ದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇನ್ನು ಕೋಗಿಲು ಲೇಔಟ್ ಅಕ್ರಮ ಮನೆಗಳ ತೆರವು ವಿಚಾರದಲ್ಲಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಮಾಡಿದ್ದಂಥ ಅದೊಂದು ಎಕ್ಸ್ ಸಂದೇಶಕ್ಕೆ ತಕ್ಷಣ ಪ್ರತಿಕ್ರಿಯೆಯನ್ನ ನೀಡಿ ಕ್ರಮಕ್ಕೆ ಕೂಡ ಮುಂದಾಗಿರ್ತಾರೆ. ಇದೀಗ ಮತ್ತೊಂದು ರೀತಿಯಾಗಿ ಹೋರಾಟ ಕಾಸರಗೋಡು ವಿಚಾರದಲ್ಲಿ ಆಗ್ತಾ ಇರುವಂಥದ್ದು. ಇಬ್ಬರ ಮಧ್ಯೆ ಪಿಣರಾಯಿ ವಿಜಯನ್ಗೆ ಸಿದ್ದರಾಮಯ್ಯ ನೇರ ಸಂದೇಶವನ್ನ ನೀಡಿರುವಂಥದ್ದು. ಭಾವನಾತ್ಮಕವಾಗಿ ರಾಜ್ಯದೊಂದಿಗೆ ಕಾಸರಗೋಡು ಅಥವಾ ಕಾಸರಗೋಡುನ ಅಲ್ಲಿನ ಭಾಷೆ ವಿಚಾರದಲ್ಲಿ ನಾವಿರ್ತೀವಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇರುವಂಥದ್ದು.